ಹಾರ್ಮುಜ್ನಲ್ಲಿ ಮುಂದುವರೆದ ದಿಗ್ಬಂಧನ 38 ಹಡಗುಗಳನ್ನು ವಾಪಸ್ ಕಳಿಸಿದ್ದಾರೆ ಅಮೆರಿಕ. ಹಾರ್ಮುಜ್ ಮೂಲಕ ಬರುವಂತಹ ಮತ್ತು ತೆರಳುವಂತಹ ಹಡಗುಗಳು ಎಲ್ಲವನ್ನ ಕೂಡ ವಾಪಸ್ ಕಳಿಸಲಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಕ್ಷಣಕ್ಕೂ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಟ್ವೀಟ್ ಮೂಲಕ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಟ್ವೀಟ್ ಮೂಲಕ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನೆಲ್ಲ ಆಗ್ತಾ ಇದೆ ನಿಜಕ್ಕೂ ದಿನ ಈಗಾಗಲೇ ಕ್ಷಣಕ್ಕೂ ಕಟ್ಟೆಚ್ಚರವನ್ನ ಅಲ್ಲಿ ವಹಿಸಲಾಗಿರುವಂತದ್ದು. ನೋಡಿ, 38 ಹಡಗುಗಳನ್ನ ವಾಪಸ್ ಕಳಿಸಿದ್ದಾರೆ ಅಮೆರಿಕ. ಈಗಾಗಲೇ ಒಂದು ಟ್ವೀಟ್ ಮಾಡಿದ್ದಾರೆ, ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಹಾರ್ಮುಜ್ನಲ್ಲಿ ಈಗಾಗಲೇ ದಿಗ್ಬಂಧನ ಕೂಡ ಮುಂದುವರೆದಿದೆ, ಅದನ್ನು ಇನ್ನೂವರೆಗೂ ತೆರವುಗೊಳಿಸಿಲ್ಲ. 38 ಹಡಗುಗಳನ್ನ ವಾಪಸ್ ಕಳಿಸಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಏನಾದರೂ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ. ಮತ್ತೆ ದಾಳಿ ಆಗ್ಬಿಟ್ರೆ ಕಷ್ಟ. 33 ಕಿಲೋಮೀಟರ್ ಇರುವಂತಹ ಈ ಹಾರ್ಮುಜ್ ಜಲಸಂಧಿ ಏನಿದೆ ಅಲ್ಲಿ, ಈ ಹಡಗುಗಳನ್ನ ಸುಸೂತ್ರವಾಗಿ ಓಡಾಡೋದಕ್ಕೂ ಕೂಡ ಬಹಳ ಕಷ್ಟ ಆಗತ್ತೆ. ಏನಾದ್ರೂ ಯಾವಾಗಾದ್ರೂ ಕೂಡ ದಾಳಿ ಆಗಬಹುದು. ಹಾಗಾಗಿ ಹಾರ್ಮುಜ್ ಮೂಲಕ ಬರುವಂತಹ ತೆರಳುವಂತಹ ಹಡಗುಗಳು ಅವೆಲ್ಲವನ್ನ ಕೂಡ ಈಗ ನಿಲ್ಲಿಸಲಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಈಗ ಕ್ಷಣಕ್ಕೂ ಹದ್ದಿನ ಕಣ್ಣಿಟ್ಟಿದೆ, ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಏನಾದ್ರೂ ಆಗಬಹುದು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗಿದೆ.